ಅದು ಇಷ್ಟು ದಪ್ಪ ಬಂದಿತ್ತು ಅದಕ್ಕೆ ಇದು ಬರ್ತವಲ್ಲ ಹಾಲು ಕುಣಿತಿಯಲ್ಲೇ ಸ್ಲಿಪ್ಪರ್ ಹಾಕಳ್ರಿ ಅಂತ ಭಯಂಕರ ಈಗ ನೋಡು ಚಂದ್ರ ಬಂದ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಸಂಜೆ ಜಾತ್ರೆಗೆ ಹೊರಡೋದು ಎಲ್ಲ ರೆಡಿಯಾಗಿ ಹೊರಟ್ವಿ ನಾವು ಜಾತ್ರೆಗೆ 7 ಗಂಟೆಗೇನೋ ಹೊರಟ್ವಿ ನಾವು ನಮ್ಮ ಪಕ್ಕ ದೂರೆ ರೋಡೇ ಸರಿ ಇಲ್ಲ ಹೆಂಗ್ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ವಾಟರ್ ಟ್ಯಾಂಕಿಗೂ ಲೈಟಿಂಗ್ಸ್ ಹಾಕ್ಬೇಕು ಓ ಈ ಸಲ ಈ ಲೈಟ್ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ ವರ್ಷನೂ ಇಲ್ಲೇ ಬರೋದು ಜಾತ್ರೆಗೆ ನಾವು ಚೆನ್ನಾಗಿ ಮಾಡಿದ್ದಾರೆ ಇದಂತೂ ಸಕ್ಕತ್ತಾಗಿ ಮಾಡಿದ್ದಾರೆ
ಹೌದಾ? ಮತ್ತಿದೆಲ್ಲ ಇದು ಇದ್ರದಾ ಜನರೇಟರ್? ಅಂಗಡಿಗಳು ಜಾಸ್ತಿ ಹಾಕಿಲ್ಲ ಅಲ್ಲ? ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಅಲ್ಲೇನಕ್ಕೆ ಬೇಡ ಅಂತ ನಾನು ಗುಡಿಯ ರಿಮೋಟ್ ಕಾರ್ ಕೇಳ್ತಾ ಇದ್ರು. ತಗೊಂತೀವಿ ರಿಮೋಟ್ ಕಾರ್ ತಗೊಂಡ್ಬಿಡ್ತೀವಿ ಅವಳು ಬರೋಷ್ಟಿಗೆ. ಸರಿ ಬೇಡ್ದಿರೋವೆಲ್ಲ ಕೊಡಿಸ್ಬಿಡ ಪ್ಲೀಸ್. ಅದ್ರ ಬದಲು ಬೇರೆ ಏನಾದ್ರು ನಾವು ಹೋಗಿದ್ದ ಟೈಮಲ್ಲಿ ಕರೆಂಟೇ ಇರಲಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಕರೆಂಟೇ ಇರಲಿಲ್ಲ, ಆಮೇಲೆ ಬಂತು. ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡೋದು ಮುಖ್ಯ ಅನ್ನೋದು ಅಂದ್ರೆ ಹಣಕ್ಕಿಂತ ಮಿಗಿಲಾಗಿರುವಂಥದ್ದು ಹೆಚ್ಚು ತಾಯಿಯ ಗುಣ. ಗುಡಿಯ ಗುಡಿಯ ಏನ್ ಬೇಕು ಏನ್ ಬೇಕು? ಗುಡಿಯ ಕಲೆಕ್ಷನ್ ಜೋರು. ಗುಡಿಯ ಸೇಮ್ ಟು ಸೇಮ್ ನಿನ್ನ ಡ್ರೆಸ್ಸು ಅದೆಲ್ಲ. ಸರಿನಾ ಸಮ ಈ ಕಡೆ ಹಿಂಗ್ ನೀವು ತಗೋ ಅವ್ರಿಗೆ ಕೊಡು. ಸಮಾಧಾನ ಆಯ್ತಾ ಕುಡಿಯ? ಸಮಾಧಾನ ಆಯ್ತಾ? ನನಗೆ ಕೊಡಲ್ವಾ ಅಂತ ಕೇಳ್ತಿದಾರೆ, ಕೊಡು. ಅಲ್ಲಿ ಗುಡಿಯ ತಗೊಳ್ರಿ ಏನು.
ಎಲ್ಲ ಕೊಂಬುತ್ತಾರ ಹುಡುಗಿ ಗೋಪಿ ಮಾಡ್ತಾರೆ. ಏಯ್ ರೆಡಿ ಇದೆ ಚೂರು ಅಷ್ಟೇ. ಜಸ್ಟ್ ಈಗ ಬಂದ್ವಿ ದೇವಸ್ಥಾನದಿಂದ. ಮಸಾಲೆ ಮಂಡಕ್ಕಿ ತಿನ್ಕೊಂಡು, ಗೋಬಿ ತಿನ್ಕೊಂಡು, ಪಾನಿಪುರಿ ತಿನ್ಕೊಂಡು ಜಸ್ಟ್ ಈಗ ರೀಚ್ ಆದ್ವಿ ಮನೆಗೆ. ಫಸ್ಟ್ ಹೇಳ್ತೀನಿ, ನಮ್ಮಮ್ಮ ನನಗೆ ಮುದ್ದು ಮಾಡ್ತಾರೆ, ಓಕೆನಾ? ನಮ್ಮಮ್ಮ ನನಗೀಗ ಮುದ್ದು ಮಾಡೋದು, ಓಕೆನಾ? ನಿಧಾನಕ್ಕೆ ಹಿಂಗ್ ಮಾಡ್ಬಾರ್ದು, ಹಿಂಗ್ ಇಟ್ಕೊಂಡು ಗಾನವೇ ಹೋಗೆ ನೀನು, ಹಿಂಗಲ್ಲ, ಓನೆ ಬಂಗಾರ ಅನ್ಬೇಕು. ನಾವೀಗ ಜಾತ್ರೆ ಮುಗಿಸ್ಕೊಬಂದ್ವಲ್ಲ ನವಲೆ ಬಸಾಪುರ, ಅಲ್ಲಿಗೆ ಎಲ್ಲ ಕಡೆಯಿಂದ ದೇವರಿನ ಪಲ್ಲಕ್ಕಿಗಳನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬರ್ತಿರೋ ದೇವರು ಮಲಗೋಪದಲ್ಲಿರೋ ಚನ್ನಬಸವಣ್ಣ ಹಾಗೂ ಕೆಂಚಮ್ಮ ದೇವಿ ದೇವರುಗಳು ಇಲ್ಲಿಂದ ನವಲೆ ಬಸಾಪುರಕ್ಕೆ ತೊಗೊಂಡು ಹೋಗ್ತಾ ಇರ್ತಾರೆ ಅವರವರ ದೇವಸ್ಥಾನಗಳಿಂದ. ಇಲ್ಲಿ ನಮ್ಮ ಆರ್ಚ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಟ್ಯಾಕ್ಟರಿಂದ ಇಳಿಸಿ ಪಲ್ಲಕ್ಕಿನ ತೊಗೊಂಬರ್ತಾರೆ. ಆಗ ಎಲ್ಲರೂ ಬಾಗಿಲಲ್ಲಿ ನೀರು ಹಾಕಿ ಕೆಳಗೆ ಕೂತ್ರೆ ಆ ಪಲ್ಲಕ್ಕಿ ನಮ್ಮ ತಲೆ ಮೇಲೆ ಹಾದು ಹೋಗುತ್ತೆ. ಆವಾಗ ಅದು ತುಂಬ ಒಳ್ಳೆಯದು ಅಂದ್ಬಿಟ್ಟು ದೇವರಿಂದ ಬ್ಲೆಸ್ಸಿಂಗ್ಸ್ ಸಿಕ್ಕತ್ತೆ ಅಂದ್ಬಿಟ್ಟು ಆ ರೀತಿ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರೂ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡ್ಸೋಕ್ಕೆ ಕಾಯ್ತಾ ಇರ್ತೀವಿ. ನಾವು ಯಾವಾಗಲೂ ಅಷ್ಟೇ ಈಡ್ಗಾಯಿ ಹೊಡಿಸ್ತೀವಿ ಮನೆ ಮುಂದೆ ದೇವರಿಗೆ. ಈಗ ಎಲ್ಲ ದೇವರುಗಳು ಅಲ್ಲಿ ನಮ್ಮ ನವಲೆ ಬಸಾಪುರ ತನಕ ಹೋಗಿ ಬೆಳಗ್ಗೆವರೆಗೂ ಇದ್ದು ಅಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಎಲ್ಲ ಉತ್ಸವ ಮಾಡ್ಕೊಂಡು ಆಮೇಲೆ ಅವರವರ ದೇವಸ್ಥಾನಕ್ಕೆ ಹೋಗ್ತವೆ. 11:15 12 ಗಂಟೆ ಒಳಗೆ ದೇವ್ರುಗಳು ಬರ್ತವೆ. ಅಲ್ಲಿವರೆಗೂ ಎಲ್ಲರೂ ಕಾದು ಪೂಜೆ ಮಾಡಿಸ್ಕೊತಾರೆ. ಕೆಲವೊಬ್ಬರು ಈ ಟೈಮಲ್ಲೂ ದೇವ್ರ ಜೊತೆಗೆ ಹೋಗ್ತಾರೆ. ಅಲ್ಲಿ ರಾತ್ರಿ ಇಡೀ ಫುಲ್ಲು ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಯಾವಾಗಲೂ ಹೋಗಿಲ್ಲ. ಎಲ್ಲ ಹೇಳ್ತಾರಲ್ಲ ಹೋದವರೆಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ತಾತ ಒಂದು ಸಲ ಹೋಗಿ ಬೆಳಗಿನ ಜಾವದವರೆಗೂ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ಅವರು ಹೇಳಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳಿದರು ಅವರು. ಇಳಿಸಿದಾರಲ್ಲಿ ಆಫ್ ಮಾಡಿದ್ರು. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಫುಲ್ ಲೆಂತಿ ಆಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡ.